ಪಿಸಿಒಡಿ ಅಥವಾ ಪಿಸಿಒಎಸ್ ಅನ್ನುವಂತಹ ಸಮಸ್ಯೆ ಇದ್ದಾಗ ತುಂಬಾ ಲಾಂಗ್ ಸೈಕಲ್ಸ್ ಇರುವಂಥದ್ದು ಅಥವಾ ಮಿಸ್ಸಿಂಗ್ ಪೀರಿಯಡ್ಸ್ ಇರೋದು ತುಂಬಾ ಸಾಮಾನ್ಯವಾಗಿರುತ್ತೆ. ಇದಕ್ಕೆ ಮುಖ್ಯ ಕಾರಣವೇನು ಅನ್ನೋದನ್ನ ಈ ವಿಡಿಯೋದ ಮುಖಾಂತರ ನೋಡೋಣ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನೀತಾ, ನ್ಯಾಚುರೋಪತಿ ಫಿಸಿಷಿಯನ್ ಹಾಗೂ ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್. 28 ದಿನಗಳ ಒಂದು ಮೆನ್ಸ್ಟ್ರುವಲ್ ಸೈಕಲ್ಸ್ ಅನ್ನ ರೆಗ್ಯುಲರ್ ಅಥವಾ ನಾರ್ಮಲ್ ಸೈಕಲ್ಸ್ ಅಂತ ಕರೆಯಲಾಗುತ್ತೆ. ಇದನ್ನ 2 ಭಾಗಗಳಾಗಿ ವಿಭಾಗಿಸಲಾಗುತ್ತೆ. ಮೊದಲ 14 ದಿನವನ್ನ ನಾವು ಫಾಲಿಕ್ಯುಲರ್ ಫೇಸ್ ಅಂತ ಕರಿತೀವಿ. ಇಲ್ಲಿ ನಿಮ್ಮ ಓವರೀಸ್ ಇಂದ ಒಂದು ಮೆಚ್ಯೂರ್ ಎಗ್ ರಿಲೀಸ್ ಆಗುವಂತಹ ಸಮಯವಿದು. ಅದೇ ಸೆಕೆಂಡ್ ಹಾಫ್ ಆಫ್ ದಿ ಸೈಕಲ್ ಅನ್ನ ಲ್ಯೂಟಿಯಲ್ ಫೇಸ್ ಅಂತ ಕರಿತೀವಿ. ಇದು ಓವ್ಯುಲೇಷನ್ ಇಂದ ನೆಕ್ಸ್ಟ್ ಪೀರಿಯಡ್ ಬರುವಂತಹ ಒಂದು ಸಂದರ್ಭವಾಗಿರುತ್ತೆ. ಈ ಸೆಕೆಂಡ್ ಹಾಫ್ ಆಫ್ ದಿ ಸೈಕಲ್ ನ 14 ದಿನಗಳು ಏನಿರುತ್ತೆ ಅದು ಪಿಸಿಒಡಿ ಸಮಸ್ಯೆ ಇರಲಿ ಅಥವಾ ಇಲ್ಲದೆ ಇರಲಿ ಎಲ್ಲರಲ್ಲಿಯೂ ಕೂಡ ಆ 14 ದಿನದ ಒಂದು ಪೀರಿಯಡ್ ಫಿಕ್ಸ್ಡ್ ಪೀರಿಯಡ್ ಆಗಿರುತ್ತೆ. ಸೊ ಈ ಪಿಸಿಒಡಿ ಅನ್ನುವಂತಹ ಸಮಸ್ಯೆ ಇದ್ದಾಗ ಎಲ್ಲಿ ನಿಮ್ಮ ಸೈಕಲ್ನ ಲೆಂತ್ ಲಾಂಗ್ ಆಗುತ್ತೆ ಅಂದರೆ ಫಸ್ಟ್ ಹಾಫ್ ಆಫ್ ದಿ ಸೈಕಲ್. ಇದಕ್ಕೆ ಮುಖ್ಯ ಕಾರಣ ಓವ್ಯುಲೇಷನ್ ಅನ್ನುವಂತಹ ಪ್ರೋಸೆಸ್ ಆಗದೇ ಇರುವುದು. ನಮ್ಮ ದೇಹದಲ್ಲಿ ಓವರೀಸ್ ಇಂದ ಒಂದು ಮೆಚ್ಯೂರ್ ಎಗ್ ರಿಲೀಸ್ ಆದಾಗ ಮಾತ್ರ ಸೆಕೆಂಡ್ ಹಾಫ್ ಆಫ್ ದಿ ಸೈಕಲ್ ಅಲ್ಲಿ ಹಾರ್ಮೋನ್ಸ್ಗಳು ಟ್ರಿಗರ್ ಆಗಿ ರೆಗ್ಯುಲರ್ ಪೀರಿಯಡ್ ಬರಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಪಿಸಿಒಡಿ ಅನ್ನುವಂತಹ ಸಮಸ್ಯೆ ಇದ್ದಾಗ ನಿಮ್ಮ ಓವ್ಯುಲೇಷನ್ ಅನ್ನುವಂಥದ್ದು 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ಅದಕ್ಕಿಂತ ಹೆಚ್ಚು ಕೂಡ ಆಗ್ಬೋದು. ಇದಕ್ಕೆ ಮುಖ್ಯ ಕಾರಣ ಏನು ಅಂತಾದರೆ ಪಿಸಿಒಡಿ ಇದ್ದಾಗ ದೇಹದಲ್ಲಿ ಮೇಲ್ ಹಾರ್ಮೋನ್ಸ್ ಅಂದರೆ ಟೆಸ್ಟೋಸ್ಟಿರಾನ್ನ ಪ್ರಮಾಣ ಅತಿ ಹೆಚ್ಚಾಗಿರುತ್ತೆ ಹಾಗೂ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನುವಂತಹ ಅಂಡರ್ಲೈಯಿಂಗ್ ಕಾಸಸ್ ಇರುತ್ತೆ. ಇದೆಲ್ಲವೂ ಕೂಡ ನಿಮ್ಮ ಓವ್ಯುಲೇಷನ್ ಆಗುವಂತಹ ಒಂದು ಪ್ರೋಸೆಸ್ ಅಲ್ಲಿ ಬಹಳಷ್ಟು ಇಂಟ್ರಪ್ಷನ್ ಅನ್ನ ಮಾಡ್ತಾ ಇರುತ್ತೆ. ಆದ್ರೆ ನಿಮ್ಮ ಓವರೀಸ್ ಮಾತ್ರ ಒಂದು ಮೆಚ್ಯೂರ್ ಎಗ್ ರಿಲೀಸ್ ಆಗುವವರೆಗೂ ಪ್ರಯತ್ನವನ್ನ ಹಾಕ್ತಾನೆ ಇರುತ್ತೆ. ಆ ಪ್ರಯತ್ನ 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, ಅದಕ್ಕಿಂತ ಹೆಚ್ಚು ಕೂಡ ಆಗ್ಬೋದು. ಆದ್ರೆ ಓವ್ಯುಲೇಷನ್ ಅನ್ನುವಂತಹ ಪ್ರೋಸೆಸ್ ಆದ್ರೆ ಮಾತ್ರ ರೆಗ್ಯುಲರ್ ಪೀರಿಯಡ್ಸ್ ಬರಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಒಟ್ಟಾರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಹಾಗೂ ಟೆಸ್ಟೋಸ್ಟಿರಾನ್ ಲೆವೆಲ್ಸ್ ಅನ್ನ ಒಂದು ಸರಿಪಡಿಸಿಕೊಳ್ಳುವ ಹೆಚ್ಚಿನ ಗಮನವನ್ನು ನೀಡಿದಾಗ ಸಂಪೂರ್ಣವಾಗಿ ಈ ಲಾಂಗ್ ಸೈಕಲ್ಸ್ ಅಥವಾ ಮಿಸ್ಸಿಂಗ್ ಪೀರಿಯಡ್ಸ್ನ ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಇದನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.